ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅರ್ಜುನನ ಶೋಕ ಅಲ್ಲಿ ಮುಗಿಲು ಮುಟ್ಟಿತ್ತು. ಆ ರಣಾಂಗಣದಲ್ಲಿ ಅವನಿಗೆ ಸಾಂತ್ವನ ಹೇಳೋದಕ್ಕೆ ಕೂಡ ಯಾರೂ ಇರಲಿಲ್ಲ. ಅವನ ಜೊತೆ ಬಂದಿದ್ದ ವೀರಾಧಿವೀರರೆಲ್ಲ ಬಬ್ರುವಾಹನನ ಬಾಣಾಘಾತಕ್ಕೆ ತುತ್ತಾಗಿ ಧರಾಶಾಹಿಯಾಗಿದ್ದರು. ತೀವ್ರವಾಗಿ ಗಾಯಗೊಂಡು ಮೂರ್ಛಿತನಾಗಿದ್ದ ಅನಿರುದ್ಧ, ಪ್ರದ್ಯುಮ್ನ, ಅನುಸಾಲ್ವ, ಯವನಾಶ್ವ ಮುಂತಾದವರ ದೇಹಗಳನ್ನು ಉಲೂಪಿ ತನ್ನ ಬಳಿಗೆ ತರಿಸ್ಕೊಂಡು ಅವರಿಗೆ ಆರೈಕೆ ಮಾಡ್ತಿದ್ಲು. ಮತ್ತೊಂದು ಕಡೆ ಅಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಗೊತ್ತಾಗದೆ ಕರ್ಣಪುತ್ರನನ್ನು ಕಣಕ್ಕಿಳಿಸಿದ್ದ ಅರ್ಜುನ ವೃಷಕೇತುವಿನ ಕತ್ತರಿಸಲ್ಪಟ್ಟ ತಲೆಯನ್ನ ಕೈಯಲ್ಲಿ ಹಿಡಿದು ದುಃಖಿಸ್ತಾ ಇದ್ದ. ವೀರಾಗ್ರೇಸರ ವೃಷಕೇತು ತನ್ನ ತಲೆ ಕತ್ತರಿಸಿ ನೆಲಕ್ಕೆ ಬಿದ್ದ ನಂತರ ಕೂಡ ನಡೆದು ಬಂದು ಬಬ್ರುವಾಹನನ ಮೇಲೆ ದಾಳಿ ಮಾಡಿದ್ದ. ವೃಷಕೇತುವಿನ ರುಂಡವಿಲ್ಲದ ಮುಂಡದ ಅನಿರೀಕ್ಷಿತ ದಾಳಿಯಿಂದ ಮೂರ್ಛಿತನಾಗಿದ್ದ ಬಬ್ರುವಾಹನ ಎಚ್ಚರಗೊಂಡು ನೋಡ್ತಾನೆ. ಒಂದು ಕೈಲಿ ಅಣ್ಣನ ಮಗನ ತಲೆಯನ್ನ ಹಿಡಿದು ಮತ್ತೊಂದು ಕೈಲಿ ತನ್ನ ಬಿಲ್ಲನ್ನ ಹಿಡಿದು ಚಿಂತಾಕ್ರಾಂತನಾಗಿ ನಿಂತಿದ್ದ ಅರ್ಜುನ ಅವನ ಕಣ್ಣಿಗೆ ಕಾಣಿಸಿದ್ದ. ಆ ಸ್ಥಿತಿಯಲ್ಲಿ ಪಾರ್ಥನನ್ನು ನೋಡಿ ಬಬ್ರುವಾಹನನ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು. ಓಹೋ ಸವ್ಯಸಾಚಿ, ನಿಮ್ಮ ಪ್ರಕಾರ ನಾವು ಎಷ್ಟೇ ಆದರೂ ವೈಶ್ಯ ಸಂಭವರು, ವ್ಯಾಪಾರ ನಮ್ಮ ಕಸುಬು, ನಿಮ್ಮ ಸೈನ್ಯನೇ ನಮ್ಮ ಗಿರಾಕಿಗಳು, ಬಾಣಗಳೇ ನಮ್ಮ ಸರಕು. ಅವನ್ನ ಕೊಟ್ಟು ಗೆಲುವು ಅನ್ನೋ ಲಾಭವನ್ನು ನಾವು ಪಡ್ಕೊಂಡಿದ್ದೀವಿ. ನಿಮ್ಮ ಜೊತೆ ಬಂದಿದ್ದ ವೀರರನ್ನ ಹುಡುಕಿ ಅವರ ತಲೆಗಳನ್ನು ನಾವು ಖರೀದಿ ಮಾಡಿದ್ದೀವಿ. ಪರಾಕ್ರಮಿಗಳು ಬಂದು ನಮ್ಮ ಜೀವಗಳಿಗೆ ಮುಂಗಡ ಕೊಡು ಅಂತ ಕೇಳಿದಾಗ ನಿಸ್ಸಂಕೋಚವಾಗಿ ಕೊಟ್ಟಿದ್ದೀವಿ. ನಿಮಗೂ ಇಷ್ಟ ಇದ್ರೆ ನಮ್ಮ ಪರಾಕ್ರಮ ಅನ್ನೋ ಐಶ್ವರ್ಯವನ್ನು ಕೊಟ್ಟು ನಿಮ್ಮ ತಲೆಯನ್ನು ಕೂಡ ಖರೀದಿ ಮಾಡ್ತೀವಿ. ಇನ್ನು ಪರೀಕ್ಷೆ ಮಾಡೋ ಬಯಕೆ ಇದ್ರೆ ಧನಸ್ಸನ್ನ ಮೇಲೆತ್ತಿ ಬಾಣಗಳನ್ನು ಹೂಡೋದಿಕ್ಕೆ ಸಜ್ಜಾಗಿ ಅಂತ ಅರ್ಜುನನನ್ನ ಮಾತಿನ ಬಾಣಗಳಿಂದ ಇರಿಯತೊಡಗಿದ್ದ ಬಬ್ರುವಾಹನ. ಅರ್ಜುನ, ಆ ವೃಷಕೇತು ಮಹಾವೀರ, ಅವನ ತಲೆಯನ್ನ ಕೈಯಲ್ಲಿ ಹಿಡ್ಕೊಂಡು ಅದಿನ್ನೇನು ಮಾಡ್ತೀಯ? ಅದನ್ನ ಶಿವನ ರುಂಡಮಾಲೆಗೆ ಒಪ್ಪಿಸು, ಅದು ಪೂಜಾರ್ಹವಾಗುತ್ತೆ. ಆ ತಲೆ ಶಿವನ ಕಂಠವನ್ನ ಸೇರುವ ಎಲ್ಲ ಅರ್ಹತೆಯನ್ನು ಹೊಂದಿದೆ. ಇನ್ನು ಈ ಹಿಂದೆ ಶಿವ ನಿನಗೆ ಪಾಶುಪತಾಸ್ತ್ರವನ್ನು ಕೊಟ್ಟಿದ್ದ ಅಲ್ವೇ? ನೀನು ಆ ನಿನ್ನ ಒಡೆಯನನ್ನೇ ಮರೆತರೆ ಹೇಗೆ ಅರ್ಜುನ? ಅವನಿಗೆ ನಿನ್ನ ಕೈಯಲ್ಲಿರುವ ಆ ತಲೆಯನ್ನ ಸಮರ್ಪಿಸು. ಆ ಪರಶಿವ ಕೂಡ ಸ್ವಲ್ಪ ಸುಪ್ರೀತನಾದನು. ಬಿಡು, ಅದೆಲ್ಲ ಕಟ್ಕೊಂಡು ನನಗೇನಾಗಬೇಕು? ಈಗ ನೀನು ಯುದ್ಧ ಮಾಡ್ತೀಯೋ ಅಥವಾ ಆ ಯಾಗಾಶ್ವವನ್ನು ನಮಗೆ ಬಿಟ್ಟು ಇಲ್ಲಿಂದ ಹಸ್ತಿನಾವತಿಗೆ ಹೊರಟು ಹೋಗ್ತೀಯೋ ಅನ್ನೋದನ್ನ ಬೇಗ ನಿರ್ಧರಿಸಿ ಹೇಳು. ನಾವು ವ್ಯಾಪಾರಿಗಳು, ನಮಗೆ ಸಮಯ ತುಂಬಾನೇ ಮುಖ್ಯ. ಬಬ್ರುವಾಹನನ ದನಿಯಲ್ಲಿ ಅತ್ತಿ ಅನಿಸೋಷ್ಟು ವ್ಯಂಗ್ಯ ಆಯಿತು. ಅವನು ಅರ್ಜುನನನ್ನು ಅಪಹಾಸ್ಯ ಮಾಡತೊಡಗಿದ್ದ. ಅರ್ಜುನನ ಕಣ್ಣುಗಳು ಕೋಪದಿಂದ ಕೆಂಪೇರತೊಡಗಿದ್ವು. ಅವನು ತನ್ನ ದುಃಖವನ್ನು ಕ್ರೋಧವನ್ನಾಗಿ ಪರಿವರ್ತಿಸಿಕೊಂಡ. ಬಿಲ್ಲಿನ ಮಧ್ಯಭಾಗದಲ್ಲಿ ಅವನ ಮುಷ್ಟಿಯ ಹಿಡಿತ ಬಲವಾಯಿತು. ಒಂದರ ಹಿಂದೊಂದರಂತೆ ಬಾಣಗಳನ್ನು ಬತ್ತಳಿಕೆಯಿಂದ ಸೆಳೆದು ಒಂದೇ ಸಮಕ್ಕೆ ಬಬ್ರುವಾಹನನ ಮೇಲೆ ಪ್ರಯೋಗಿಸತೊಡಗಿದ್ದ ಪಾರ್ಥ. ಅವನ ಬಾಣಗಳು ಬಬ್ರುವಾಹನನ ದೇಹದ ತುಂಬ ಗಾಯ ಮಾಡಿದ್ವು. ನೆತ್ತರು ನೆಲಕ್ಕೆ ಚಿಮ್ಮತೊಡಗಿತ್ತು. ಆದರೂ ನಗುತ್ತಲೇ ನಿಂತಿದ್ದ ಬಬ್ರುವಾಹನ, ಪಾರ್ಥ, ಈ ಗಾಯಗಳಿಂದ ನನಗೇನು ಆಗೋದಿಲ್ಲ. ಒಂದು ಕೆಲಸ ಮಾಡು, ನೀನು ಇಂದ್ರಕೀಲದಲ್ಲಿ ತಪಸ್ಸು ಮಾಡಿ ಶಿವನಿಂದ ಆ ಪಾಶುಪತಾಸ್ತ್ರವನ್ನು ಪಡೆದಿದೆಯಂತಲ್ಲ, ಎಲ್ಲಿ ಅದು? ಅದನ್ನು ಪ್ರಯೋಗ ಮಾಡು ಅಂತ ಹೇಳ್ತಾ ಅರ್ಜುನನ ಮೇಲೆ ತಾನು ಕೂಡ ಅಸಂಖ್ಯಾತ ಬಾಣಗಳನ್ನು ಪ್ರಯೋಗಿಸಿದ್ದ ಮಣಿಪುರದ ರಾಜಕುಮಾರ. ಅಲ್ಲಿ ಅವರಿಬ್ಬರ ನಡುವೆ ರಣಭೀಕರ ಕದನ ಏರ್ಪಡ್ತು. ಅರ್ಜುನ ತನ್ನ ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿ ದಿವ್ಯಾಸ್ತ್ರಗಳನ್ನು ಹೂಡಿ ಬಿಲ್ಲಿನ ಶಿಂಜಿನಿಯನ್ನು ಕಿವಿಯವರೆಗೆ ಎಳೆದು ಬಾಣ ಪ್ರಯೋಗ ಮಾಡ್ತಿದ್ದ. ಅವನ ಎದೆಯಲ್ಲಿ ರೋಷಾಗ್ನಿ ಧಗಧಗಿಸ್ತಿತ್ತು. ಆದರೆ ಬಬ್ರುವಾಹನ ಶಾಂತಚಿತ್ತನಾಗಿ ಅರ್ಜುನನ ಕಾಲೆಳಿತಾ, ಅವನನ್ನು ಕೆರಳಿಸ್ತಾ, ಅವನ ಸಹನೆಯನ್ನು ಪರೀಕ್ಷೆ ಮಾಡ್ತಾ, ಅವನ ಮೇಲೆ ಬಲಿಷ್ಠವಾದ ಬಾಣ ಪ್ರಯೋಗ ಮಾಡ್ತಾ ಅರ್ಜುನನ ದಿವ್ಯಾಸ್ತ್ರಗಳನ್ನು ಕೂಡ ತನ್ನ ಅಸ್ತ್ರಗಳ ಮೂಲಕ ನಿಷ್ಕ್ರಿಯಗೊಳಿಸ್ತಾ ಪಾರ್ಥನ ಹಣೆಯಲ್ಲಿ ಬೆವರು ಮೂಡಿಸತೊಡಗಿದ್ದ. ಅವನ ಮೈಗೆ ಬಾಣಗಳು ತಾಗಿ ಗಾಯಗೊಳಿಸಿದಷ್ಟು ಅವನು ಅರ್ಜುನನನ್ನು ಮೂದಲಿಸೋದನ್ನು ಹೆಚ್ಚು ಮಾಡ್ತಾ ಇದ್ದ. ಅರ್ಜುನ, ಆಹಾ, ಏನಯ್ಯ ನಿನ್ನ ಪರಾಕ್ರಮ! ಆ ಕುರುಕ್ಷೇತ್ರ ಕದನದಲ್ಲಿ ಶ್ರೀಕೃಷ್ಣ ನಿನ್ನ ಜೊತೆ ನಿಂತು ಭೀಷ್ಮ, ದ್ರೋಣ, ಕರ್ಣಾದಿಗಳನ್ನು ಗೆಲ್ಲಿಸಿಕೊಟ್ಟ. ನಿನಗೆ ಶಕ್ತಿ ಇಲ್ಲ, ನೀನೊಬ್ಬ ಸತ್ವಹೀನ ಅನ್ನೋದು ಗೊತ್ತಿದ್ದೇ ಇಂದ್ರಕೀಲದಲ್ಲಿ ಶಿವ ನಿನ್ನನ್ನು ಕರುಣೆಯಿಂದ ಕಾಪಾಡಿ ಪಾಶುಪತವನ್ನೂ ಕೊಟ್ಟಿದ್ದ. ಹೊಗಳಿಕೆಯ ಮಾತುಗಳನ್ನು ಕೇಳಿನೇ ನೀನು ನಿನ್ನನ್ನು 3 ಲೋಕದ ಗಂಡ ಅನ್ನೋ ಭ್ರಮೆಗೆ ಬಿದ್ದಿದೀಯಾ. ಪಾರ್ಥ, ನೀನೀಗ ಕಾದಾಡ್ತಾ ಇರೋದು ಬಬ್ರುವಾಹನನ ಜೊತೆ. ನನ್ನೊಂದಿಗಿನ ಯುದ್ಧ ವಿರಾಟನ ಅಂತಃಪುರದಲ್ಲಿ ನೂಪುರಗಳನ್ನು ಕಟ್ಟಿಕೊಂಡು ಹೆಣ್ಣು ಮಕ್ಕಳಿಗೆ ನಾಟ್ಯ ಕಲಿಸಿದಂತಲ್ಲ. ನನ್ನೊಂದಿಗಿನ ಯುದ್ಧ ಸನ್ಯಾಸಿಯ ವೇಷ ಧರಿಸಿ ಸುಭದ್ರೆಯನ್ನು ಅಪಹರಿಸಿದಂತಲ್ಲ. ಅರ್ಜುನ,
ಇದು ಯುದ್ಧ ಭೂಮಿ. ರಂಭೆ, ಊರ್ವಶಿ, ಮೇನಕೆಯರಿಂದ ತುಂಬಿರುವ ನಿನ್ನಪ್ಪ ಇಂದ್ರನ ಸ್ಥಾನವಲ್ಲ. ಇಲ್ಲಿ ನಿನ್ನನ್ನು ಕಾಪಾಡೋದಕ್ಕೆ ಈಗ ಕೃಷ್ಣನೂ ಇಲ್ಲ. ಬಾ, ಕಾದಾಡು ಬಾ ಅಂತ ಹೇಳ್ತಾ ಬಬ್ರುವಾಹನ ಪ್ರಯೋಗಿಸಿದ ಬಾಣಗಳು ಅರ್ಜುನನ ರಥವನ್ನು ಹಾರಿಸಿ ನೆಲಕ್ಕೆ ಬೀಳಿಸಿದವು. ಅವನ ಸಾರಥಿಯ ಪ್ರಾಣಗಳನ್ನು ತೆಗೆದು ಅರ್ಜುನ ಮೈತುಂಬ ಗಾಯಗೊಂಡ. ಯುದ್ಧ ತಾರಕಕ್ಕೇರ್ತಾ ಇದ್ರೆ ಗಂಗೆಯ ಶಾಪದಿಂದ ಅರ್ಜುನನ ದೇಹದ ಶಕ್ತಿ ನಿಧಾನವಾಗಿ ಕುಂದತೊಡಗಿತು. ಅವನು ತನ್ನ ಮೇಲೆ ತಾನು ನಿಯಂತ್ರಣ ಕಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದ. ಮನಸ್ಸು ಹೊಯ್ದಾಡೋದಕ್ಕೆ ಶುರು ಮಾಡ್ತು. ಬಬ್ರುವಾಹನ ಮತ್ತೆ ಮತ್ತೆ ಮಾತುಗಳ ಬಾಣಗಳನ್ನು ಪ್ರಯೋಗ ಮಾಡ್ತಲೇ ಇದ್ದ. ಏನು ಅರ್ಜುನ, ಕಾಲುಗಳು ನಡುಗ್ತಾ ಇವೆ, ಕೈಗಳು ಗುರಿ ತಪ್ಪಿಸ್ತಾ ಇವೆ, ಬಿಲ್ಲು ಹಿಡಿಯುವ ಶಕ್ತಿಯೂ ಹೊರಟು ಹೋಯ್ತೆ. ನನ್ನ ತಾಯಿ ಪತಿವ್ರತೆಯಾದ ಚಿತ್ರಾಂಗದೆಯನ್ನ ಕಾರಣವಿಲ್ಲದೆ ಹಳಿದೆಯಲ್ಲ, ಅದರ ಫಲ ಇದು, ಅನುಭವಿಸು. ಹಾಗಂತ ಬಬ್ರುವಾಹನ ಮತ್ತೊಂದು ಬಾಣ ಬಿಟ್ಟ. ಅದು ಅರ್ಜುನನ ದೇಹದ ಮಾಂಸವನ್ನು ಕಿತ್ತುಕೊಂಡು ಹಾರಿ ಹೋಯಿತು. ಅರ್ಜುನ, ನಿನ್ನ ಅಂತ್ಯಕಾಲ ಸಮೀಪಿಸಿದಂತಿದೆ. ನಿನ್ನ ಕೃಷ್ಣನನ್ನು ನೆನೆದು ನೋಡು, ಅವನು ಬಂದು ನಿನ್ನನ್ನು ಕಾಪಾಡಿದರೂ ಕಾಪಾಡಬಹುದು. ಪ್ರಯತ್ನಿಸಿ ನೋಡು ಅಂತ ಬಬ್ರುವಾಹನನ ಮಾತುಗಳು ಅರ್ಜುನನ ಆತ್ಮಾಭಿಮಾನವನ್ನು ಕೆಣಕೋದಿಕ್ಕೆ ಶುರು ಮಾಡಿದ್ವು. ಧನಂಜಯ, ಅವತ್ತು ಭೂಮಿಗಾಗಿ ಸ್ವಂತ ಅಣ್ಣ ಕರ್ಣನನ್ನು ಕೊಂದವನು ನೀನು. ರಥದ ಚಕ್ರವನ್ನು ಎತ್ತುವಷ್ಟು ಸಮಯ ಕೂಡ ಕೊಡದೆ ವಂಚನೆಯಿಂದ ಅಣ್ಣನನ್ನು ಕೊಂದೆ. ಇವತ್ತು ಕರ್ಣನ ಮಗನ ನೆರಳನ್ನು ಸಹಿಸದೆ ಅವನನ್ನು ಕೂಡ ನನ್ನ ಕೈಯಿಂದ ಕೊಲ್ಲಿಸಿಬಿಟ್ಟೆ. ಇನ್ನೇನಿದೆ, ನಿನ್ನ ವೈರಿಗಳೆಲ್ಲ ನಿರ್ನಾಮವಾದರಲ್ಲ, ನಿನಗೂ ಅದೇ ಬೇಕಿತ್ತು. ಆಯ್ತು, ಹೋಗು, ನಿನ್ನ ಪ್ರಾಣವನ್ನು ಉಳಿಸಿ ಇಲ್ಲಿಂದ ಕಳುಹಿಸಿಕೊಡ್ತೀನಿ. ಬಿಲ್ಲನ್ನು ಹಿಡಿಯುವ ತ್ರಾಣವೂ ಇಲ್ಲದವನ ಜೊತೆ ನಾನಿನ್ನೇನು ಯುದ್ಧ ಮಾಡಲಿ? ಹೋಗು ಪಾರ್ಥ, ನಿನ್ನ ಯಾಗಾಶ್ವವನ್ನು ಇಲ್ಲೇ ಬಿಟ್ಟು ನೀನು ಜೀವ ಉಳಿಸ್ಕೊಂಡು ಹೊರಟು ಹೋಗು ಅಂದ ಬಬ್ರುವಾಹನ. ಅಲ್ಲಿ ಬಬ್ರುವಾಹನನ ಪ್ರತಿ ಮಾತು ಕೂಡ ಅರ್ಜುನನ ಎದೆಗೆ ಕಾದ ಸಲಾಕೆಯಿಂದ ಇರಿದಷ್ಟು ನೋವನ್ನು ಉಂಟು ಮಾಡ್ತಾ ಇತ್ತು. ಎಲ್ಲವೋ ಕುನ್ನಿ, ಶತ್ರುವನ್ನು ಕೊಂದರು, ರಣಾಂಗಣದಲ್ಲಿ ನಾವೇ ಮಾಡಿದ್ರು, ನಮ್ಮಂಥ ಕ್ಷತ್ರಿಯರಿಗೆ ಅದು ದೋಷವಲ್ಲ. ನಾನು ಕರ್ಣನನ್ನು ಕೊಂದರೇನು, ವೃಷಕೇತು ಯುದ್ಧದಲ್ಲಿ ಅಳಿದರೇನು, ಅವರೆಲ್ಲರಿಗೂ ಪ್ರಾಪ್ತವಾಗಿದ್ದು ವೀರಸ್ವರ್ಗವೇ. ಈಗ ನಿನ್ನ ಸರದಿ ತಗೋ ಅಂತ ಹೇಳ್ತಾ ಅರ್ಜುನ ಬಾಣಪ್ರಯೋಗ ಮಾಡ್ದ. ಆದರೆ ಅವೆಲ್ಲವನ್ನ ಅರ್ಧದಲ್ಲೇ ಕತ್ತರಿಸಿ ನಿನ್ನ ಆಪ್ತ ಕೃಷ್ಣನನ್ನ ಕಡೆಯ ಬಾರಿಗೆ ನೆನೆದು ಬಿಡು ಅರ್ಜುನ ಅಂತ ಹೇಳ್ತಾ ಬತ್ತಳಿಕೆಯಿಂದ ಬಾಣವೊಂದನ್ನು ಹೊರತೆಗೆದ. ಅದು ವಿಶಿಷ್ಟವಾಗಿದ್ದ ಬಾಣ. ಯುದ್ಧದ ಉನ್ಮಾದದಲ್ಲಿ, ಅರ್ಜುನನನ್ನು ಸೋಲಿಸುವ ಹುಮ್ಮಸ್ಸಲ್ಲಿ, ಮಾತಿನ ಓಘದಲ್ಲಿ ಮೈ ಮರೆತಿದ್ದ ಬಬ್ರುವಾಹನನಿಗೆ ತನ್ನ ಬತ್ತಳಿಕೆಯಿಂದ ತಾನು ಹೊರತೆಗೆದ ಆ ಬಾಣವಾದರೂ ಯಾವುದು ಅನ್ನೋದು ಗೊತ್ತಾಗಲಿಲ್ಲ. ಅದನ್ನು ಸರ್ರನೆ ತನ್ನ ಬಿಲ್ಲಿಗೆ ಹೂಡಿ ಹಗ್ಗವನ್ನು ಎಳೆದು ಆ ಬಾಣವನ್ನು ಅರ್ಜುನನ ಮೇಲೆ ಪ್ರಯೋಗಿಸಿಯೇ ಬಿಟ್ಟ. ಬೆಂಕಿಯನ್ನು ಉಗುಳುತ್ತಾ ಮುಲ್ಲೋಕಗಳನ್ನು ಸುಟ್ಟು ಬಿಟ್ಟಿತೇನೋ ಅನ್ನೋಷ್ಟು ಕಾವನ್ನು ಹೊರಸೂಸ್ತಾ ಅರ್ಧಚಂದ್ರಾಕೃತಿಯ ಆ ಬಾಣ ಭಯಾನಕವಾಗಿ ಬರ್ತಾ ಇದ್ರೆ ಅದನ್ನು ಕತ್ತರಿಸೋದಕ್ಕೆ ಅರ್ಜುನ ಕೂಡ ಬಾಣ ಪ್ರಯೋಗ ಮಾಡ್ದ. ಆದರೆ ಅರ್ಜುನನ ಬಾಣವನ್ನು ಕತ್ತರಿಸಿ ಮುನ್ನುಗ್ಗಿದ ಆ ಅಗ್ನಿಮುಖಿ ಅಂಬು ಅರ್ಜುನನ ತಲೆಯನ್ನು ಕತ್ತರಿಸಿ ನೆಲಕ್ಕೆ ಕೆಡವಿ ಬಿಡ್ತು. ಅಲ್ಲಿಗೆ ಪಾಂಡವ ಸೇನಾನಿಯ ಜೊತೆಗೆ ಬಂದಿದ್ದ ಅಷ್ಟೂ ಸೇನೆ ದಿಕ್ಕೆಟ್ಟು ಚಲ್ಲಾಪಿಲ್ಲಿ ಆಯಿತು. ಬಬ್ರುವಾಹನನ ಸೇನೆ ವಿಜಯ ದುಂದುಭಿಗಳನ್ನು ಮೊಳಗಿಸೋದಕ್ಕೆ ಶುರು ಮಾಡ್ತು. ಯುದ್ಧ ಗೆದ್ದ ಬಬ್ರುವಾಹನ ಆ ವಿಷಯವನ್ನು ರಾಜಧಾನಿಗೆ ಕಳುಹಿಸಿ ತಾನು ಸೈನ್ಯ ಸಮೇತ ವಿಜಯೋತ್ಸವವನ್ನು ಆಚರಿಸ್ತಾ ರಾಜಧಾನಿಯ ಕಡೆಗೆ ಬಂದ. ಮತ್ತೊಂದು ಕಡೆ ಮಣಿಪುರದ ಅರಮನೆಯ ಅಂತಃಪುರದಲ್ಲಿ ಧ್ಯಾನಮಗ್ನಳಾಗಿದ್ದ ಚಿತ್ರಾಂಗದೆಗೆ ಸಖಿಯರು ಬಂದು ವಿಷಯ ತಿಳಿಸಿದರು. ಅಮ್ಮ, ನಿನ್ನ ಮಗ ರಾಜಕುಮಾರ ಬಬ್ರುವಾಹನ ಪಾಂಡವರ ಅರ್ಜುನನನ್ನು ಕೊಂದು ರಾಜಧಾನಿಗೆ ಹಿಂತಿರುಗಿ ಬರ್ತಾ ಇದ್ದಾನೆ. ಏಳು, ಅವನಿಗೆ ವಿಜಯದ ಆರತಿಯತಿ ಬರಮಾಡ್ಕೋ ಅಂತ ಹೇಳಿದರು ಸಖಿಯರು. ಅರ್ಜುನನನ್ನು ಕೊಂದ ಅನ್ನೋ ಮಾತು ಕೇಳಿನೇ ಚಿತ್ರಾಂಗದೆ ದುಃಖವನ್ನು ತಾಳಲಾಗದೆ ಮೂರ್ಛೆ ಹೋದ್ಲು. ಅವಳನ್ನು ಉಪಚರಿಸಿ ಸಖಿಯರು ಎಚ್ಚರಗೊಳಿಸುವ ಹೊತ್ತಿಗೆ ಅರಮನೆಗೆ ಬಬ್ರುವಾಹನನ ಆಗಮನವಾಯಿತು. ಮಗನನ್ನು ಕಂಡ ತಾಯಿ ದುಃಖ ಹಾಗೂ ಕೋಪಗಳಿಂದ ಅವನನ್ನು ನಿಂದಿಸತೊಡಗ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ನಾಗಲೋಕದ ರಾಜನ ಮಗಳು ಉಲೂಪಿ ಕೂಡ ಬಂದ್ಲು. ಇಬ್ಬರ ಆಕ್ರಂದನ ಗೋಳಾಟ ನೋಡಿ ಬಬ್ರುವಾಹನನ ಉತ್ಸಾಹವೆಲ್ಲ ನೆಲಕ್ಕಿಳಿದು ಬಿಡ್ತು. ಅವರು ಅಷ್ಟೂ ಮಂದಿ ಅಲ್ಲಿಂದ ಯುದ್ಧ ಭೂಮಿಗೆ ಬಂದರು. ಅಲ್ಲಿ ಕತ್ತರಿಸಿ ಬಿದ್ದಿದ್ದ ಅರ್ಜುನನ ದೇಹವನ್ನು ನೋಡಿ ಗೋಳಾಡೋದಕ್ಕೆ ಶುರು ಮಾಡಿದರು. ಎಷ್ಟೋ ವರ್ಷಗಳ ನಂತರ ಮತ್ತೆ ಬಂದ ಗಂಡ ಮಗನಿಂದ ಕೊಲೆಯಾಗಿ ಹೋದ ಅನ್ನೋ ಸಂಕಟ ಚಿತ್ರಾಂಗದೆಯದ್ದು. ನನ್ನ ಮಗನೇ ನನ್ನ ಪತಿಯನ್ನ ಕೊಂದ ಮೇಲೆ, ಮಗನಿಂದಲೇ ನನ್ನ ಮಾಂಗಲ್ಯ ಹರಣವಾದ ಮೇಲೆ, ಅಂಥ ಮಗನನ್ನ ಹೆತ್ತ ನಾನಾದರೂ ಇನ್ಯಾಕೆ ಬದುಕಿರಬೇಕು? ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಕೂತು ಬಿಟ್ಲು ಚಿತ್ರಾಂಗದೆ. ಅವಳನ್ನು ಸಮಾಧಾನ ಮಾಡೋ ಎಲ್ಲ ಪ್ರಯತ್ನಗಳು ವಿಫಲವಾದ ನಂತರ
ಬಬ್ರುವಾಹನ ಮೇಲೆದ್ದು ನಿಂತ. ಅವನ ಮನಸ್ಸಲ್ಲಿ ನಿರ್ಧಾರವೊಂದು ದೃಢವಾಗಿತ್ತು. ಅಲ್ಲಿಯವರೆಗೆ ಕದನ ಭೂಮಿಯಲ್ಲಿ ಕಂಡ ಅರಿಭಯಂಕರ ಬಬ್ರುವಾಹನ ಇಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದ. ಇಷ್ಟಕ್ಕೂ ಅವನ ಮನಸ್ಸಲ್ಲಿ ದೃಢಗೊಂಡಿದ್ದ ನಿರ್ಧಾರವಾದರೂ ಏನು, ಅಲ್ಲಿ ಮುಂದೆ ಆಗಿದ್ದೇನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.